ಕನ್ನಡಿಗ ಚಾನೆಲ್ YTM ಮುಖಾಂತರ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾತಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಂಗಳೂರಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ರೈತರಿಗೆ ಆಗಿರ್ತಕ್ಕಂಥ ಒಂದು ಅವಮಾನದ ಘಟನೆಯನ್ನು ಈ ಸಂಚಿಕೆ ಮುಖಾಂತರ ನಮ್ಮ ನಿವೃತ್ತ ತಹಶೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ರಜನೀಶ್ ಆಚಾರ್ಯ ಸಾಹೇಬರು ಅವರು ಕೂಡ ತಮ್ಮ ಜೀವಮಾನವಿಡೀ ರೈತರ ಜೊತೆಗೇ ಹೋರಾಟ ಮಾಡಿ ಅವರು ರೈತರ ಜೊತೆಗೇ ಅವರ ಜೀವನವನ್ನು ಸವಿಸಿದಂಥವರು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರು, ಜೊತೆಗೆ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿಯೇ ಅವರ ಜೀವನವನ್ನು ನಡೆಸ್ತಾ ಇರತಕ್ಕಂಥವ್ರು. ಈಗಲೂ ಕೂಡ ಅವರು ರೈತರ ಒಡನಾಡಿಗಳಾಗಿ ರೈತರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ರೈತರ ಒಂದು ಸುಖಕ್ಕಾಗಿ ಅವರ ಒಂದು ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ. ಅದು ಕೂಡ ಈ ಒಂದು ನಿನ್ನೆ ನಡೆದಿರ್ತಕ್ಕಂಥ ಘಟನೆಗೆ ಒಂದು ವಿಚಾರವಾಗಿ ಅವರು ಕನ್ನಡಿಗ ಚಾನೆಲ್ YTM ಮುಖಾಂತರ ಸಮಸ್ತ ನಾಡಿನ ರೈತರಿಗೆ, ದೇಶದ ರೈತರಿಗೆ ತಮ್ಮ ಒಂದು ಆಕ್ರೋಶವನ್ನು ಕೂಡ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಆ ಒಂದು ಆಕ್ರೋಶದ ನುಡಿಗಳನ್ನು ಹಾಗೂ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಗಳು ಕೂಡ ಈ ಒಂದು ಅವಮಾನವನ್ನು ಘಟನೆಯನ್ನು ಖಂಡಿಸಿ ಹಾವೇರಿ ಜಿಲ್ಲೆಯ ಫಕೀರಪ್ಪ ಅನ್ನುವಂಥ ರೈತನಿಗೆ ಆಗಿರತಕ್ಕಂಥ ಈ ಅವಮಾನ ಇಡೀ ನಾಡಿನ ರೈತರಿಗೆ, ದೇಶದ ರೈತರಿಗೆ ಆಗಿರ್ತಕ್ಕಂಥ ಅವಮಾನ ಅನ್ನುವಂಥ ಒಂದು ಭಾವನೆಯನ್ನು ಮಾನ್ಯ ಸಾಹೇಬರು ರಜನೀಶ್ ಆಚಾರ್ಯ ಸಾಹೇಬರು ಕನ್ನಡ ಚಾನೆಲ್ YTM ಮುಖಾಂತರ ತಮಗೆ ಹೇಳಲು ಬಂದಿದ್ದಾರೆ. ಈ ಕರೆ ಕೊಡಲಿಕ್ಕೆ ಬಂದಿದ್ದಾರೆ. ಅವರು ಏನು ಕರೆ ಕೊಡ್ತಾರೆ, ಅವರ ಕರೆಗೆ ತಾವೆಲ್ಲರೂ ಕೂಡ ಹೋಗೊಟ್ಟು ಈ ಒಂದು ಚಳವಳಿಯಲ್ಲಿ ಯಾವ ರೀತಿ ಭಾಗವಹಿಸ್ತೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ಕನ್ನಡಿಗ ಚಾನೆಲ್ YTM ಜೊತೆಗೆ ಹಂಚಿಕೊಳ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ಮಾನ್ಯ ಸಾಹೇಬರಾದಂಥ ರಜನೀಶ್ ಆಚಾರ್ಯ ಸಾಹೇಬರಿಗೆ ಕನ್ನಡಿಗ ಚಾನೆಲ್ YTM ಮುಖಾಂತರ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೀನಿ. ಸರ್, ನಮಸ್ಕಾರ. ಕನ್ನಡಿಗ ಚಾನೆಲ್ YTಯ ಸಂಪಾದಕರಿಗೆ ಹಾಗೂ ವೀಕ್ಷಕರಿಗೆ ವಂದನೆಗಳು. ಸರ್, ನಿನ್ನೆ ಆಗಿರ್ತಕ್ಕಂಥ ಘಟನೆಯ ಬಗ್ಗೆ ಅಂದರೆ GT ವರ್ಲ್ಡ್ ಮಾಲ್ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ರೈತ ಫಕೀರಪ್ಪನಿಗೆ ಆಗಿರ್ತಕ್ಕಂಥ ಒಂದು ಅವಮಾನದ ಒಂದು ಪ್ರಸಂಗವನ್ನು ಈ ಸಂದರ್ಭದಲ್ಲಿ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮುಂದೆ ರೈತರಿಗೆ ತಾವು ಯಾವ ರೀತಿಯಾಗಿ ಕರೆ ನೀಡ್ತೀರಿ? ಸಂಘ ಸಂಸ್ಥೆಗಳಿಗೆ, ಸಂಘಟನೆಗಳಿಗೆ, ರೈತ ಸಂಘಟನೆ ಆಗಿರಲಿ, ಕಾರ್ಮಿಕ ಸಂಘಟನೆ ಆಗಿರಲಿ, ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳೇ ಆಗಿರಲಿ, ಯಾವ ರೀತಿ ತಾವು ಕರೆ ಕೊಡ್ತೀರಿ ಸಾಹೇಬ್ರೆ? ನಿನ್ನೆ ಆದಂತಹ ಒಂದು ಘಟನೆ, ನಿನ್ನೆ ನಾನು TV ನೋಡ್ಕೊತ ಕೂತಾಗ ಆ TVಯಲ್ಲಿ ತೋರಿಸಲಾಯಿತು. ಅದು ಬಹಳ ಅನಿಷ್ಟ ಪದ್ಧತಿ ಮತ್ತು ದುಃಖದಾಯಕ ಸಂಗತಿ ಅಂತ ನನ್ನ ಭಾವನೆಗೆ ಬಂತು. ಅದಕ್ಕೆ ನಾನು ಇವತ್ತು ಹಾಗೆ ಚರ್ಚೆ ಮಾಡ್ತಾ ಕೂತಾಗ ಕನ್ನಡಿಗ ಚಾನಲ್ YTಯ ಸಂಪಾದಕರಾದ ತಲ್ಲೂರು ಸಾಹೇಬರು ಇದರ ಬಗ್ಗೆ ನಾನು ಕೆಲವೊಂದು ಪ್ರಶ್ನೆಯನ್ನು ಹಾಕಿದರು. ಆ ಪ್ರಶ್ನೆಗೆ ನನ್ನ ಉತ್ತರ ಏನಂತಂದರೆ, ಈ ನಮ್ಮ ದೇಶ ಒಕ್ಕಲಿಗ ಸಮಾಜದ ದೇಶ, ಕೃಷಿ ಸಮಾಜದ ದೇಶ. ಈ ಕೃಷಿ ಸಮಾಜದ ದೇಶದಲ್ಲಿ ನಾವು ಇವತ್ತು ಕೆಲವೊಂದು ಬೆರಳೆಣಿಕೆಯಷ್ಟು ಬರುವಂಥ ಜನರು, ಸೂಟ್ ಬೂಟ್ ಹಾಕ್ಕೊಂಡು ಒಳ್ಳೆ ದಿಮಾಕ್ಲಿ ಅಡ್ಡಾಡುವಂಥ ಜನರು ಈ ಕೃಷಿ ಸಮಾಜದ ಜನರನ್ನು ಮರೆತರ, ಅವ್ರಿಗೆ ಅವಮಾನ ಮಾಡಿದರೆ ಇವರು ಏನಂತ ತಾವು ಆಹಾರವನ್ನು ಸೇವಿಸ್ತಾರ ಅನ್ನೋದನ್ನು ನಮಗೂ ಸಹಿತ ತಿಳಿದಾಗೈತೆ. ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾಗೈತೆ. ಉದಾಹರಣೆಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಹೊರದೇಶಕ್ಕೂ ಹೋಗ್ತಾರೆ, ದೇಶದಾಗೂ ಅಡ್ಡಾಡ್ತಾರೆ. ಆದ್ರೆ ಅವರು ಯಾವಾಗೂ ನಮ್ಮ ಭಾರತೀಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳಿಂದನೇ ಹೋಗ್ತಾರೆ. ನಮ್ಮ ಸಂಸ್ಕೃತಿಯ ಪ್ರಕಾರನ ಅವ್ರಿಗೆ ನಮಸ್ಕಾರ ಮಾಡೋದಾಗಲಿ, ಆಲಿಂಗನೆ ಮಾಡಿಕೊಳ್ಳೋದಾಗಲಿ ಮಾಡ್ತಾರೆ. ಅವರು ಎಲ್ಲೂ ಹೊರದೇಶದ ಬ್ರಿಟಿಷರ ಸರ್ಕಾರ ಆಗಲಿ ಮತ್ತು ಯಾವುದೇ ಸರ್ಕಾರ ಆಗಲಿ ಅಂಥ ದೇಶದೊಳಗಿಂದ ಇದನ್ನು ಸಂಸ್ಕೃತಿನ ತೋರಿಸೋದಿಲ್ಲ. ನಮ್ಮ ದೇಶದ ಸಂಸ್ಕೃತಿನ ಎತ್ತಿ ತೋರಿಸ್ತಾರೆ. ಇಂಥ ಇದ್ದ ಸಮಾಜದಲ್ಲಿ. ಅದೂ ಅಲ್ಲದೆ ನಮ್ಮ ಕರ್ನಾಟಕದ ಸನ್ಮಾನ್ಯ ಮಾಜಿ ದೇವೇಗೌಡರಾದಂಥ ದೇವೇಗೌಡರ ಚಿರಂಜೀವಿ ಆದಂಥ ಕುಮಾರಸ್ವಾಮಿ ಅವರು, ಅಥವಾ ಈಗ ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ಎಲ್ಲರ ನೆಚ್ಚಿಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಸಹಿತ ತಮ್ಮ ಉಡುಗೆ ತೊಡುಗೆಗಳನ್ನು ಎಂದೂ ಸೂಟ್ ಹಾಕಿ ಮೆರೆದು ತೋರಿಸಿದವರಲ್ಲ. ಅವರು ಸಹ ನಮ್ಮ ಒಕ್ಕಲಿಗ ಸಮಾಜದಾಗಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪದ್ಧತಿ ಪ್ರಕಾರ ಉಡುಗೆ ತೊಡುಗೆಗಳನ್ನು ಕೊಟ್ಟು ಎಲ್ಲ ಕಡೆ ಅಡ್ಡಾಡ್ತಾರೆ, ಎಲ್ಲ ಕಡೆ ದೇಶದಾಗ ಹೋಗ್ತಾರೆ. ಅವ್ರನ್ನಾದರೂ ನೋಡಿಕೆ ಸಹ ನಾವು ಕಲಿಬೇಕಾಗಿದ್ದು.
ಯಾಕಂದ್ರೆ ಅವರು ಒಂದು ದೊಡ್ಡ ಉನ್ನತ ಮಟ್ಟದ ಸ್ಥಾನದಲ್ಲಿ ಇದ್ದವರು ಸಹಿತ ತಮ್ಮ ದೇಶದ ಸ್ವಾಭಿಮಾನವನ್ನು ಬಿಟ್ಟುಕೊಡಲ್ಲ. ಇವತ್ತು ನಾಳೆ ಹುಟ್ಟಿದಂಥ ಈ ಚಿಲ್ಲರ ಮನುಷ್ಯರು ಈ ತಮ್ಮ ಇದಕ್ಕಾಗಿ ಸೂಟು ಗೂಟುಗಳನ್ನು ಹಾಕದೆ ಒಳಗೆ ಬಿಡುವುದಿಲ್ಲ ಅಂತ ಒಬ್ಬ ರೈತನಿಗೆ ಅಪಮಾನ ಮಾಡಿದ್ದು ಭಯಂಕರ ಖೇದವಾದ ಸಂಗತಿ. ಇದನ್ನು ಎಲ್ಲ ವೀಕ್ಷಕರು ಈ ಕನ್ನಡ ವಾಹಿನಿಯ ಚಾನಲ್ ಮುಖಾಂತರ ನಿಮಗೆ ವೈ ಟಿ ಚಾನೆಲ್ ಮುಖಾಂತರ ತಮ್ಮಲ್ಲಿ ವಿನಂತಿಸಿ ಏನಂದರೆ, ಈಗ ನಾವು ಸಹಿತ ಉದಾಹರಣೆಗೆ ನಾನು ತಹಸೀಲ್ದಾರಾಗಿ ರಿಟೈರ್ಡ್ ಆದರೂ ಸಹಿತ ನಾನೊಬ್ಬ ರೈತನ ಮಗ. ನಂದು ಸಹಿತ ಜಮೀನದ. ನಾನು ರೈತ. ಈಗ ಜಮೀನೊಳಗೆ ಹೋಗ್ಬೇಕಾತಂದ್ರೆ ಪ್ರತಿಯೊಂದು ಜಮೀನಿಗೆ ಟಾರ್ ರೋಡ್ ಇರೋದಿಲ್ಲ, ಸಿಮೆಂಟ್ ರೋಡ್ ಇರೋದಿಲ್ಲ, ಚಕ್ಕಡಿ ರೋಡು ಕೆಲವೊಂದು ಕಡೆ ಇರೋದಿಲ್ಲ. ಕಾಲ್ನಡಿಗೆಯಿಂದನೇ ನಾವು ಹೋಗ್ಬೇಕಾಗತ್ತಿ. ಕಾಲ್ನಡಿಗೆಯಿಂದ ಹೋಗುತ್ತೆ. ನಾವು ಮಳೆಗಾಲದಾಗಲಿ ಇದರಾಗಲಿ ಚಳಿ ಬಿಸಿಲ ಮಳೆ ಎಲ್ಲನೂ ನಡ್ಕೊತಾನೆ ನಾವು ಅಡ್ಡಾಡ್ಬೇಕಾಗತ್ತಿ. ಕಾಲಾಗ ಸರಿಯಾಗಿ ಚಪ್ಪಲ್ ಸಹಿತ ನಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ನಮ್ಮ ಮಳೆಗಾಲದಾಗ ಏನಾಗ್ತೈತಿ, ಚಪ್ಪಲ್ ಹಾಕೊಂಡವ್ರೆ ಚಪ್ಪಲ್ ಭೂಮಿ ಒಳಗೆ ಸಿಕ್ಕ ಅವು ಅಲ್ಲೇ ಹರಿದು ಹೋಗ್ತಾವೆ. ಅಂಥ ಟೈಮ್ದಾಗ ನಾವು ಬರಿಗಾಲಿಂದನೇ ನಾವು ದಾಟಿ ಹೋಗಿ ಆ ಬೆಳೆಯನ್ನು ರಕ್ಷಣೆ ಮಾಡಿ ಆ ಬೆಳೆದಂಥ ಬೆಳೆಯನ್ನು ಇಡೀ ನಮ್ಮ ದೇಶಕ್ಕಾಗಲಿ ಪರದೇಶಕ್ಕಾಗಲಿ ನಾವು ಸಪ್ಲೈ ಮಾಡ್ತೇವೆ. ಅದನ್ನು ತಿಂದ ನಾವು ಬದುಕುವಂಥ ಈ ಸಮಾಜದ ಈ ದಿವಸದೊಳಗೆ ಇಂಥ ಕೆಲವೊಂದು ಜನರು ಆ ರೈತನಿಗೆ ಎಷ್ಟು ಅಪಮಾನ ಮಾಡ್ತಾರೆ ಅನ್ನೋದನ್ನು ಭಯಂಕರವಾದ ಸಂಗತಿ. ಇದನ್ನು ನಾವೆಲ್ಲರೂ ಖಂಡಿಸಲೇಬೇಕಾದಂಥದ್ದು. ಅದಕ್ಕೆ ಇವತ್ತಿನ ತಮ್ಮಲ್ಲಿ ವಿನಂತಿಸಿದೆಂದರೆ, ಬೆಂಗಳೂರಲ್ಲಿ ನಿನ್ನೆ ಆದಂಥ ಘಟನೆ ಇಡೀ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ರೈತಾಪಿ ಜನತೆಗೆ ಭಾರತ ದೇಶಕ್ಕೆ ಅವಮಾನ ಆದಂಥ ಸಂಗತಿ. ಈಗ ಮೊದಲಿನಂಗೆ ಟಿ ವಿಗಳು ಮಾಧ್ಯಮದ ಮಾಧ್ಯಮದಿಂದ ಹೋಗ್ತಂಥ ಯಾವ ಇದು ಇದ್ರಿಕ್ಕಿಲ್ಲ, ಅವಾಗ ಜನರಿಗೆ ಗೊತ್ತಾಗಿಲ್ಲ. ಆದರೆ ಇವತ್ತಿನ ಸಮಾಜದೊಳಗೆ ಈ ಟಿ ವಿ ಮಾಧ್ಯಮಗಳ ದೃಶ್ಯಗಳು ಇಡೀ ಜಗತ್ತಿನ ಹೋಗ್ತಿರ್ತಾವ. ಅಂಥ ಸಮಯದಾಗ ಈ ಭಾರತ ದೇಶದಾಗ ಈ ರೈತಾಪಿ ಜನರಿಗೆ ಯಾವ ಮಟ್ಟದಲ್ಲಿ ಅಲ್ಲಿ ಜನರು ನೋಡ್ಕೋತಾರೋ ಅನ್ನೋದನ್ನು ತಿಳ್ಕೊತಾರ. ನಮಗೆ ಅಸಹ್ಯನೂ ಆಗ್ತೈತಿ. ಅದರ ಸಲುವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ಈ ಟಿ ವಿ ಇದು MG ಯಾವುದು ಕನ್ನಡಿಗ ಚಾನಲ್ GT ಮಾಲ್ ಏನು ಬೆಂಗಳೂರಾಗಿದೆ. ಇಲ್ಲಿ ನಿಮಗೆ ಒಂದು ವಿಶೇಷ ಸಂಗತಿ ಅಂತಂದ್ರೆ, ಇವತ್ತು ನಾನಾಗಲಿ ನಮ್ಮ ಮನೆಯವರಾಗಲಿ ರೈತಾಪಿ ಜನರ ಮಕ್ಕಳಾಗಲಿ ಯಾರಾದರೂ ಸಹಿತ ರೈತಾಪಿ ಹೊರಗಿನಿಂದ ಬಂದವರ, ಅವರು ದುಡಿದು ಅವ್ರ ಮಕ್ಕಳಿಗೆ ಶಾಲೆ ಕಲಿಸಿ ಏನೋ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನೌಕರಿ ಹೆಚ್ಚಿರ್ತಾರೆ, ನೌಕರಿ ಸಿಕ್ಕಿರ್ತೈತಿ. ಅವರು ಬೆಂಗಳೂರಾಗಲಿ ಇನ್ನೂ ಯಾವುದೋ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಹೋಗಿ ಕೆಲಸ ಮಾಡೋಕೆ ಹೋಗ್ತಿರ್ತಾರೆ. ಆ ಸಿಟಿ ಒಳಗೆ ಕೆಲಸ ಮಾಡೋದ ಕಂಪ್ನಿ ಒಳಗೆ ಅಲ್ಲಿ ಏನು ಇರ್ತೈತಿ ಆ ರೀತಿ ಅವ್ರು ವೇಷಭೂಷಣ ಮಾಡಿರ್ತಾರೆ. ಆದ್ರೆ ಜಮೀನಲ್ಲಿ ದುಡಿದಂಥ ಅವ್ರ ತಂದೆ ತಾಯಿಗಳು ರೈತರು ಅವ್ರು ತಮ್ಮ ವೇಷಭೂಷಣದಾಗ ಇರ್ತಾರೆ. ಅದಕ್ಕೆ ಆ ಮಗ ಏನು ಮಾಡಿದಾನೆ ಇವತ್ತು, ಫಕೀರಪ್ಪ ಸರ್ ಅವರು ಈಗ ಫಕೀರಪ್ಪ ಅಂತ ಹೇಳಿ ಇವರು ಅದಲ್ಲ, ಅವ್ರ ತಂದೆ ಮಗ ನಾಗರಾಜ್ ಅವರು ಅವನೊಂದು ಖುಷಿ ಏನಪ್ಪ ಅಂತಂದ್ರೆ, ನಮ್ಮ ತಂದೆ ತಾಯಿ ನನಗೆ ಇಷ್ಟೆಲ್ಲ ಶಾಲೆ ಕಲಿಸರು ಎಲ್ಲ ಮಾಡಿದ್ರು, ನನಗೊಂದು ನೌಕರಿ ಹತ್ತೈತಿ. ನಮ್ಮ ತಂದೆ ತಾಯಿ ಹೊಲದಾಗ ದುಡ್ಕೊಂತಿದ್ದಾರು. ಆ ಹೊಲ ಬಿಟ್ಟು ಬೇರೆ ಮತ್ತೊಂದು ಬಾಜುಕ ಹಳ್ಳಿ ಸಹಿತ ಹೋಗಿರ್ತಲ್ಲ, ಅಂಥವ್ರನ್ನ ನಾನು ಇವತ್ತು ಕರ್ಕೊಂಡ್ಬಂದು ಬೆಂಗಳೂರು ಅಂತ ಸಿಟಿ ಒಳಗೆ ಪ್ರವಾಸ ಮಾಡಿಸಿ ಅಲ್ಲಿ ಇರ್ತಂಥ ಒಳ್ಳೆ ವೀಕ್ಷಣೆ ಸ್ಥಳಗಳನ್ನ ತೋರಿಸಿ ಒಳ್ಳೊಳ್ಳೆ ಹೋಟೆಲ್ದಾಗ ಊಟ ಮಾಡಿಸಿ ಅವರಿಗೆ ಅವ್ರ ಜೀವನದಾಗ ಸಂತೋಷ ನನ್ನ ಮಗ ಹಿಂಗೆ ಮಾಡಿದಂಥ ಅವ್ರಿಗೂ ಸಂತೋಷ ಪಡಿಸೋಂಥ ಒಂದು ಬುದ್ಧಿ ಇಟ್ಕೊಂಡು ಅವ್ನು ತನ್ನ ತಂದೆ ತಾಯಿನ ಕರ್ಕೊಂಡು ಹೋಗಿರ್ತಾನೆ. ಕರ್ಕೊಂಡು ಹೋಗೋ ಟೈಮ್ದಾಗ ಅಲ್ಲಿ ಎಲ್ಲ ಕಡೆ ಮಾರ್ಕ್ಗಳು ಅಡ್ಡಾಡಿಸಿ ಅಡ್ಡಾಡ್ತಾ ಇಲ್ಲಿ ತೋರಿಸ್ತಾನೆ, ಎಲ್ಲ ಮಾಡ್ತಾನೆ. ಮಾಡಿ ಒಂದು ದಿವಸ ಅವ್ರಿಗೆ ತನ್ನ ತಂದೆ ತಾಯಿಗೆ ಒಂದು ಒಳ್ಳೆಯ ಡ್ರೆಸ್ ಕೊಡಿಸ್ಬೇಕು ಮತ್ತು ಒಳಗೆಲ್ಲ ಅಡ್ಡಾಡಿ ತೋರಿಸ್ಬೇಕು. ಮಾಲ್ ಅಂದ್ರೆ ಹೆಂಗೆ ಇರ್ತೈತಿ, ಏನು ಇರ್ತೈತಿ, ಅಲ್ಲಿ ತಿಂಡಿ ತಿನಿಸ ಹೆಂಗೆ ಇರ್ತೈತಿ ಮಾಲ್ದಾಗು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗೇಟ್ಗೆ ಒಬ್ಬ ಮಹಾನುಭಾವ, ಅವನು ಸಹಿತ ರೈತನ ಮಗನ ಇರಬೇಕು ಎಲ್ಲಂತ ಅನ್ನೋದಿಲ್ಲ. ಅವನು ನಿಮ್ಮನ್ನು ಒಳಗೆ ಬಿಡೋದಿಲ್ಲ ಅಂದ್ಬಿಡ್ತಾನೆ. ಯಾಕಂತ ವಿಚಾರ ಮಾಡಿದಾಗ, ನಿಮ್ಮ ಅಪ್ಪ ಇಂಥ ಡ್ರೆಸ್ ಹಾಕೊಂಡಾನು, ಕಾಲಾಗಿಲ್ಲ, ಪಂಜೆ ಹುಟ್ಟಿದಾನು, ಇದೆಲ್ಲ ನಮ್ಮ ಮಾಲ್ದಾಗ ನಡೆಯೋದಿಲ್ಲ, ಸೂಟ್ ಬೂಟ್ ಹಾಕೊಂಡು ಅಗದಿ ಪಾಶ್ ಆಗೇ ಬರಬೇಕು.
ಅಂದ್ರೆ ನಾವು ಒಳಗೆ ಬಿಡ್ತೋವಿಲ್ಲ ಬಿಡೋದಿಲ್ಲ ಅಂತಾನೆ. ಮಾಲ್ನಾಗ ರೈತ ಬೆಳೆದಂಥ ವಸ್ತುವಿನಿಂದನೇ ಬಟ್ಟೆ ತಯಾರು ಮಾಡ್ತಾರೆ, ರೈತ ಬೆಳೆದಂಥ ವಸ್ತುವಿನಿಂದನೇ ಹೊಟ್ಟೆದಾಗ ತಿಂಡಿ ತಿನಿಸ ಮಾಡಿರ್ತಾರೆ. ಅದನ್ನು ಅವು ಮಾಲ್ನಾಗ ವಾಚ್ಮನ್ ಇದ್ದಂಗ ಅವನು ಸಹಿತ ಅದನ್ನ ತಿಂತಿರ್ತಾನೆ, ಈ ರೈತ ಬೆಳೆದಂಥ ವಸ್ತುನ. ಆದರೆ ಅವ್ನು ಅಷ್ಟು ಕನಿಷ್ಠ ಜ್ಞಾನ ಸಹಿತ ಬರಲಿಲ್ಲ. ಇವರು ನಮ್ಮ ದೇಶದ ರೈತರು ನಾವೊಂದು ಒಳಗೆ ಬಿಡಬೇಕು ಅಂತೇಳಿ ಅಷ್ಟು ಸಹಿತ ಜ್ಞಾನ ಬರಲಿಲ್ಲ. ಇದು ಭಯಂಕರ ಅವಮಾನಿತ ಘಟನೆ. ನಮ್ಮ ದೇಶದ ರೈತರಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು. ಆದರೂ ಸಹಿತ ನಮ್ಮ ಸಮಾಜದಾಗ ನಾನಾ ಪಕ್ಷಗಳು ಅದಾವ, ನಾನಾ ಸಂಘಟನೆಗಳದಾವ. ಅವ್ರು ಎಲ್ಲರೂ ಹೇಳ್ತಾರೆ ರೈತರಿಗೆ ನಾವು ಆದ್ಯತೆ ಕೊಡ್ತೇವೆ, ರೈತರಿಗೆ ಆದ್ಯತೆ ಕೊಡ್ತೇವೆ, ರೈತರಿಗೆ ಆದ್ಯತೆ ಕೊಡ್ತೇವೆ ಅಂತ. ಆದ್ರೆ ಇಂಥ ಚಿಕ್ಕ ಪುಟ್ಟ ಘಟನೆಗಳು ನಡೀತಾನೇ ಇವೆ. ಅದಕ್ಕೆ ಈ ಸಿಟಿ ಒಳಗಾಗಲಿ, ಹಳ್ಳಿಗಳಲ್ಲಿ, ತಾಲೂಕಾ ಪಟ್ಟಣಗಳಲ್ಲೇ ಆಗಲಿ, ಏನೊಂದು ವ್ಯಾಪಾರಸ್ಥರದ ಒಂದು ಪರ್ಮಿಷನ್ ಕೊಡ್ತಿರ್ತಾರಲ್ಲ ಸರ್ಕಾರದವರು, ಈ ನೀವು ಹೋಟೆಲ್ ನಡೆಸ್ಬೋದು, ನೀವು ಹಿಂಗೆ ಮಾಡ್ಬೋದು ಅಂತೇಳಿ ಅಂಗಡಿ ತೆಗಿಬೋದು ಅಂತ ಕೊಡ್ತಾರಲ್ಲ, ಆ ಟೈಮ್ದಾಗ ರೈತಾಪಿ ಜನರಿಗೆ ಯಾವುದಕ್ಕೂ ನಿರ್ಬಂಧ ಹೇರದೆ ಅವರು ಯಾವ ಉಡುಗೆ ತೊಡುಗೆಯಲ್ಲಿ ಬಂದಿರ್ತಾರೆ ಅದೇ ಉಡುಗೆ ತೊಡುಗೆಯಲ್ಲಿ ಅವ್ರಿಗೆ ಗೌರವವನ್ನು ಕೊಟ್ಟು ಅವ್ರನ್ನ ದೇವರಂತೆ ನೋಡಿಕೊಳ್ಳಬೇಕು ಅಂತ ನನ್ನದೊಂದು ಈ ಸರ್ಕಾರ ಕಡೆನೂ ನಂದು ಅಪೇಕ್ಷೆ ಇದೆ. ಅದನ್ನು ನಾನು ಇವತ್ತು ಡಿ ಸಿ ಅವರಿಗೆ, ನಮ್ಮ ಬೆಳಗಾವಿ ಜಿಲ್ಲೆ ಡಿ ಸಿ ಅವರಿಗೆ ನಮ್ಮ ಸಂಘಟನೆ ಮೂಲಕ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಮೋದಿಯವರಿಗೂ ಸಹಿತ ನಾವು ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತಾವು ಸಹಿತ ಈ ಪ್ರತಿಯೊಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ಹಳ್ಳಿಗಳಲ್ಲಿ ಈ ಅವಮಾನವನ್ನು ಪ್ರತಿಭಟನೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಇನ್ನೊಮ್ಮೆ ಮರುಕಳಿಸದಂತೆ ನಿಗಾ ವಹಿಸಲು ಸರ್ಕಾರಕ್ಕೂ ತಿಳಿಸಬೇಕಾಗಿ ತಾವು ಸಹಿತ ನಮ್ಮ ಜೊತೆ ಕೈ ಜೋಡಿಸುವರೆಂದು ವಿನಂತಿಸಿಕೊಳ್ಳುತ್ತೇನೆ. ಸರ್, ಈಗ ತಾವು ತಮ್ಮ ಭಾವನೆಗಳನ್ನು, ತಮ್ಮ ಕಳಕಳಿಯ ಮನವಿಯನ್ನು ಕೂಡ ನೀವು ಎಲ್ಲ ಸಂಘ ಸಂಸ್ಥೆಗಳಿಗೆ, ಸರ್ಕಾರಗಳಿಗೆ, ಪ್ರಧಾನಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಸಮಾಜದ ರೈತಾಪಿ ಜನಗಳಿಗೆ, ಶ್ರೀಮಂತರಿಗೆ, ಅವರಿವರೆನ್ನದೇ ಎಲ್ಲರಿಗೂ ಕೂಡ ನೀವು ರೈತರ ಬಗ್ಗೆ ಇರತಕ್ಕಂಥ ಕಳಕಳಿಯನ್ನು ನೀವು ಮನನ ಮಾಡಿಕೊಟ್ರಿ. ಹೀಗಿರುವಾಗ ನಮ್ಮ ರಾಜ್ಯದ, ದೇಶದ, ಇಡೀ ವಿಶ್ವದ ರೈತ ಕುಲಕ್ಕೆ ಇದೊಂದು ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ಕನ್ನಡಿಗ ಚಾನಲ್ YTಯು ಬಯಸ್ತೈತಿ. ಈ ರೀತಿ ಮುಂದೆ ಯಾವುದೇ ಥರ ರೈತರಿಗೆ ಇಂಥ ಅವಮಾನಗಳು ಆಗಬಾರ್ದು. ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತ ಬೆಳೆದನ್ನೇ ನಾವೆಲ್ಲ ಬದುಕವರು. ಇಂಥ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಯಾವತ್ತೂ ಕೂಡ ಬರಬಾರ್ದು. ಈ ಘಟನೆಯನ್ನು ಪ್ರತಿಯೊಬ್ಬ ರೈತ ಸಂಘಟನೆಗಳಾಗಲಿ, ಪ್ರತಿಯೊಂದು ರಾಜಕೀಯ ಪಕ್ಷಗಳಾಗಿರಲಿ, ಯಾವುದೇ ಒಂದು ಸಂಘಟನೆಗಳಾದರೂ ಕೂಡ, ಕಾರ್ಮಿಕ ಸಂಘಟನೆಗಳಾಗಲಿ, ಯಾವುದೇ ಸಂಘಟನೆಗಳು ಕೂಡ ಇದನ್ನು ಉಗ್ರವಾಗಿ ಖಂಡಿಸಬೇಕು. ರೈತರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಪ್ರತಿಯೊಬ್ಬರು ಕೂಡ ತನಗಾದ ಅವಮಾನ ಅಂತೇಳಿ ಭಾವಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಹಾಗೂ ಇಂಥ ಒಬ್ಬ ಶ್ರೀಮಂತರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಪಾಠವನ್ನು ಕೂಡ ಕಲಿಸಬೇಕಾಗಿರುತ್ತ ಸುಸಂದರ್ಭ ಈಗ ಒದಗಿ ಬಂದಿದೆ. ಯಾವತ್ತೂ ಕೂಡ ರೈತರನ್ನು ಅವಮಾನಿಸುವ ಯಾರೇ ಆಗಿರಲಿ ಅವರಿಗೆ ನಾವು ಪ್ರಬಲವಾದ ವಿರೋಧವನ್ನು ಮಾಡಬೇಕು. ಪ್ರತಿಯೊಬ್ಬ ರೈತರಿಗೂ ಕೂಡ ನ್ಯಾಯವು ಒದಗಿಸಿಕೊಡಬೇಕು. ರೈತರಿಗೆ ಆದ ಅವಮಾನ ನಮ್ಮೆಲ್ಲರಿಗೂ ಆದ ಅವಮಾನ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಈ ಸಂಚಿಕೆಯನ್ನು. ಜೊತೆಗೆ ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ YT ಜೊತೆಗೆ ಹಂಚಿಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ನಮಸ್ಕಾರ.